ಇಡೀ ದೇಶದಾಗ ಇಡೀ ರಾಜ್ಯದಾಗ ಅಮಿತ್ ಶಾ ಅವ್ರ ಹೇಳಿಕೆ ಬಗ್ಗೆ ಇವ್ರು ಹೋರಾಟ ಮಾಡಾಕತ್ತಾರ, ಬಂದ್ ಕರೆ ಕೊಟ್ಟಾರಲ್ಲ. ಕರ್ನಾಟಕದ ಕಲಬುರಗಿ ಬಿಟ್ಟರೆ ವಿಜಯಪುರ ಎರಡೇ ಕಡೆ ಯಾಕಾಯ್ತು? ಅಮಿತ್ ಶಾ ಅವರ ಹೇಳಿಕೆಯನ್ನ ಸಮರ್ಥಿಸ್ಕೊಳ್ತಿರೋ ಅಥವಾ ಅಮಿತ್ ಶಾ ಹೇಳಿಕೆ ತಪ್ಪಿದೆ ಅಂತ ಸಮರ್ಥಿಸ್ಕೊಳ್ತೀವಿ. ಇದನ್ನ ಯಾರನ್ನ ಅಲ್ಲ, ಯಾರ ಹಗರಣ ಅಥವಾ ಯಾರನ್ನ ಉಳಿಸಾಕ ಕಲಬುರಗಿ ಮತ್ತು ವಿಜಯಪುರದಾಗ ಬಂದ್ ಕರೆ ಕೊಟ್ರಿ? ಇವತ್ತು ಕಾಂಗ್ರೆಸ್ನವರು ಅವ್ರ ಹತ್ರ ವಿಷಯನೇ ಇಲ್ಲ. ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧ ಮಾತಾಡಬೇಕು, ಅವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ವಿಷಯನೇ ಇಲ್ಲ ಅವ್ರ ಹತ್ರ. ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ತೆಗೆದುಕೊಂಡು ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಒಟ್ಟು ಹೋರಾಟ ಮಾಡೋದು, ಬಿ ಜೆ ಪಿ ವಿರುದ್ಧ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡ್ಕೋತಾ ಬಂದಿದ್ದಾರೆ. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅನ್ಯಾಯವನ್ನು ಒಪ್ಪಿಕೊಂಡು ಇಡೀ ದೇಶದ ದಲಿತರಿಗೆ ಕ್ಷಮೆ ಕೇಳ್ರಿ. ಮೊದಲು ಅವರು ಹಿಂದೆ ನೆಹರು ಅವರಿದ್ದಾಗ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಅದರಿಂದ ನಮಗಾಗಲಿ ನಮ್ಮ ಕ್ಯಾಬಿನೆಟ್ಗಾಗಲಿ ಏನೂ ಬರ್ಕ್ ಬೀಳೋದಿಲ್ಲ ಅಂತ ಹೇಳಿದವ್ರು ಯಾರು? ಕಾಂಗ್ರೆಸ್ಸದ ನೆಹರು ಅವರು. ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಅವರಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಡಲಾರ್ದವ್ರು ಯಾರು? ಕಾಂಗ್ರೆಸ್ನವರು. ಪತ್ರಿಕಾ ಹಿರಿಯರಿಗೆ ಹಾಗೂ ಆತ್ಮೀಯ ಸ್ನೇಹಿತರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಅದೇ ರೀತಿ ಇಡೀ ದೇಶದಲ್ಲಿ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ಸದ ನಾಯಕರು ಏನು ಅಮಿತ್ ಶಾ ಅವರ ಬಗ್ಗೆ ಏನು ಅವರ ನಾಯಕತ್ವಕ್ಕೆ ಹಾಗೂ ಅವರ ಇದಕ್ಕೆ ಏನು ಒಂದು ಚ್ಯುತಿ ತರುವಂಥ ಏನು ದೇಶದಲ್ಲಿ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡೋದಾಗಲಿ ಹೋರಾಟಗಳನ್ನು ಮಾಡೋದಾಗಲಿ ಮಾಡ್ತಾ ಇದ್ದಾರಲ್ಲ, ಅದರದ ನಿಮಿತ್ತವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದಿಂದ ಅದನ್ನು ಖಂಡಿಸ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಅಮಿತ್ ಶಾ ಅವರು ಸಾಕಷ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಅಮಿತ್ ಶಾ ಅವರು ಇರ್ಬೋದು ಅಥವಾ ನರೇಂದ್ರ ಮೋದಿ ಅವರು ಇರ್ಬೋದು ಅಥವಾ ಇಡೀ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂಥ ಗೌರವವನ್ನು ಯಾವುದೇ ಪಕ್ಷ ಇರ್ಬೋದು, ಇವತ್ತು ಕಾಂಗ್ರೆಸ್ ಇರ್ಬೋದು ಮತ್ತು ಇನ್ನಿತರ ಪಕ್ಷಗಳು ಇರ್ಬೋದು, ಗೌರವವನ್ನು ಕೊಟ್ಟಿಲ್ಲ. ಇದನ್ನು ಇಡೀ ದೇಶದ ಜನರಿಗೆ ಈಗ ನಮ್ಮ ಪಕ್ಷದ ಪ್ರಮುಖರು, ನಾಯಕರು, ಪ್ರಧಾನಮಂತ್ರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಹಾಗೂ ಕಾಂಗ್ರೆಸ್ಸದ ನಾಯಕರು ನೆಹರು ಅವರು ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ಸದ ನಾಯಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ನಡೆಸ್ಕೊಂಡು ಬಂದಿದೆ ಅನ್ನೋದು ಇಡೀ ದೇಶದ ಜನರಿಗೆ ಮನವರಿಕೆ ಮಾಡಿಕೊಡುವಂಥ ಕೆಲಸ ಇವತ್ತು ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಅದನ್ನು ಸಹಿಸ್ಕೊಳ್ಳಾರ್ದ ಇವತ್ತು ಕಾಂಗ್ರೆಸ್ನವರು ಅವ್ರ ಹತ್ರ ವಿಷಯನೇ ಇಲ್ಲ. ಭಾರತೀಯ ಜನತಾ ಪಕ್ಷದ ನಾಯಕರ ವಿರುದ್ಧ ಮಾತಾಡಬೇಕು, ಅವರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋದು ವಿಷಯನೇ ಇಲ್ಲ ಅವ್ರ ಹತ್ರ. ಇಂಥ ಸಣ್ಣ ಪುಟ್ಟ ವಿಷಯಗಳನ್ನು ತೆಗೆದುಕೊಂಡು ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಒಟ್ಟು ಹೋರಾಟ ಮಾಡೋದು, ಬಿ ಜೆ ಪಿ ವಿರುದ್ಧ ಖಂಡನೆ ಮಾಡುವಂಥ ಕೆಲಸವನ್ನು ಮಾಡ್ಕೋತಾ ಬಂದಿದ್ದಾರೆ. ಅದೇ ರೀತಿ ನಾವು ಇವತ್ತು ಪಾರ್ಲಿಮೆಂಟ್ದಲ್ಲಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಏನೇನು ಅನ್ಯಾಯ ಮಾಡಿದೆ ಅನ್ನೋದನ್ನು ಹೇಳೋಕ್ಕೋಸ್ಕರ ಅದನ್ನು ಪೂರ್ತಿ ಅದನ್ನು ಹೇಳಬೇಕಾಗಿತ್ತು. ಅದನ್ನೇ ಒಂದು ನೆಪ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಕಾಂಗ್ರೆಸ್ನವರು. ಅದನ್ನು ದಯವಿಟ್ಟು
ಆ ರೀತಿ ನಮ್ಮ ಪಕ್ಷಕ್ಕಾಗಲಿ ನಮ್ಮ ನಾಯಕರಿಗಾಗಲಿ ತಾವು ಏನು ವಿರೋಧ ಮಾಡ್ತಾಯಿದ್ದೀರಿ ಅದನ್ನು ನಿಲ್ಲಿಸ್ರಿ. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡಿದಂಥ ಅನ್ಯಾಯವನ್ನು ಒಪ್ಪಿಕೊಂಡು ಇಡೀ ದೇಶದ ದಲಿತರಿಗೆ ಕ್ಷಮೆ ಕೇಳ್ರಿ. ಮೊದಲು ಏನು ಹಿಂದೆ 50 ವರ್ಷ ನೀವು ಏನೇನು ಅನ್ಯಾಯ ಮಾಡಿರಿ ಅನ್ನೋದನ್ನು ದೇಶದ ಜನರಿಗೆ ನಮ್ಮ ಪಕ್ಷ ಹೇಳ್ತಾ ಇದೆ. ಅವರು ಹಿಂದೆ ನೆಹರು ಅವರಿದ್ದಾಗ ಅವರು ರಾಜೀನಾಮೆಯನ್ನು ಕೊಟ್ಟಾಗ ಅದರಿಂದ ನಮಗಾಗಲಿ ನಮ್ಮ ಕ್ಯಾಬಿನೆಟ್ಗಾಗಲಿ ಏನೂ ಬರ್ಕ್ ಬೀಳೋದಿಲ್ಲ ಅಂತ ಹೇಳಿದವ್ರು ಯಾರು? ಕಾಂಗ್ರೆಸ್ಸದ ನೆಹರು ಅವರು. ಅವರು ತೀರ್ಕೊಂಡಾಗ ದೆಹಲಿಯಲ್ಲಿ ಅವರಿಗೆ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಜಾಗ ಕೊಳ್ಳಾರ್ದವ್ರು ಯಾರು? ಕಾಂಗ್ರೆಸ್ನವರು. ಅವರನ್ನು ಮುಂಬೈಗೆ ಅವರ ಪಾರ್ಥಿವ ಶರೀರವನ್ನು ತಂದು ಮುಟ್ಟಿಸ್ಲಿಕ್ಕೆ ಕೂಡ ಆಗಲಿಲ್ಲ ಕಾಂಗ್ರೆಸ್ ಸರ್ಕಾರದವ್ರಿಗೆ. ಇದನ್ನೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಹೇಳೋದ್ರಿಂದ ಅವರಿಗೆ ಮುಜುಗರ ಆಗ್ತಾಯಿದೆ. ಅದು ಅವ್ರಿಗೆ ಆತ್ಮಸಾಕ್ಷಿ ಅನ್ನೋದು ಐತೆ, ಅವ್ರಿಗೆ ಇಲ್ಲತ್ತಲ್ಲ, ಮನುಷ್ಯತ್ವ ಅದಾರ ಅವರು. ಅವ್ರಿಗೆ ಗೊತ್ತೈತೆ ನಾವೆಲ್ಲ ಹಿಂಗೆ ಅನ್ಯಾಯ ಮಾಡೇವು ಅನ್ನೋದು. ಅದೇ ರೀತಿ ಅವ್ರ ಪಕ್ಷದವರು ಹೇಳಿದ್ದಾರೆ, ಅದು ವಿಧಾನಸೌಧದಲ್ಲಿ ಕೂಡ ಹೇಳಿದ್ದಾರೆ. ನಮ್ಮ ರಮೇಶ್ ಕುಮಾರ್ ಅವರು ಈಗಿರುವಾಗ ಅವ್ರಿಗೆ ಗೊತ್ತೈತಿ ಇಷ್ಟೆಲ್ಲ ನಾವು ಬಾಬಾ ಸಾಹೇಬ್ ಅವ್ರಿಗೆ ಅನ್ಯಾಯ ಮಾಡಿದ್ದೀವಿ. ಈಗ ಭಾರತೀಯ ಜನತಾ ಪಕ್ಷದವರು ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಮಾಡತ್ತಾರ. ಅಂಬೇಡ್ಕರ್ ಅವ್ರ ಬಗ್ಗೆ ಒಳ್ಳೆಯ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಏನಾದರೂ ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಇದ್ದಿದ್ದಿಲ್ಲ ಅಂದ್ರೆ ಇವತ್ತು ನಾವು ಪಂಚತೀರ್ಥ ಅಂತೇಳಿ ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವ್ರಿಗೆ ಇವತ್ತು ಲಂಡನ್ನಲ್ಲಿರ್ಬೋದು, ಇವತ್ತು ಮುಂಬೈ ದಾದರ್ದಲ್ಲಿರ್ಬೋದು, ದಿಲ್ಲಿಯಲ್ಲಿರ್ಬೋದು, ಅವರ ಪಂಚ ಸ್ಥಳಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ. ನಿಮಗೇನಾಗಿತ್ತು ರೀ ಕಾಂಗ್ರೆಸ್ದವ್ರಿಗೆ 50 ವರ್ಷ ಒಳಗೆ? ಅದಕ್ಕೆ ದಯಮಾಡಿ ಅಂಬೇಡ್ಕರ್ ಅವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಾಗಲಿ ಅಥವಾ ಭಾರತೀಯ ಜನತಾ ಪಕ್ಷ ಆಗಲಿ ಎಂದೂ ಅವರಿಗೆ ಅಗೌರವ ಕೊಡುವಂಥ ಕೆಲಸವನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ಅದಕ್ಕೆ ದಯಮಾಡಿ ಇದನ್ನು ನಿಟ್ಟಿಗೆ ನಿಲ್ಲಿಸಿ ಅಂಥೇಳಿ ಇವತ್ತಿನ ದಿವಸ ನಾನು ಇನ್ನೊಂದು ನಮ್ಮ ಎಲ್ಲ ದಲಿತ ಸಂಘಟನೆಗಳಿಗೂ ಹಾಗೂ ದಲಿತ ನಾಯಕರುಗಳಿಗೆ ನಾನು ಮನವಿ ಮಾಡ್ಕೋತೀನಿ, ವಿನಂತಿ ಮಾಡ್ಕೋತೀನಿ. ದಯಮಾಡಿ ಸತ್ಯಾಸತ್ಯತೆಯನ್ನು ಅರಿತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪಕ್ಷದವ್ರು ಗೌರವ ಕೊಡತ್ತಾರ, ಯಾವ ಪಕ್ಷದವರು ಅವರನ್ನು ಇದು ಪೂಜನೀಯ ಸ್ಥಾನದಲ್ಲಿ ಇಡತ್ತಾರ, ಅದನ್ನೆಲ್ಲವನ್ನು ಅರ್ಥ ಮಾಡ್ಕೊರಿ ದಯವಿಟ್ಟು. ನಾನು ಮನವಿ ಮಾಡ್ಕೋತೀನಿ ಎಲ್ಲ ದಲಿತ ನಾಯಕರಿಗೆ ಹಾಗೂ ದಲಿತ ಸಂಘಟನೆಗಳು, ದಯಮಾಡಿ ಇದನ್ನು ಇಲ್ಲಿಕ್ಕೆ ನಿಲ್ಲಿಸ್ರಿ ಅಂತೇಳಿ ನನ್ನೊಂದು ಆಗ್ರಹ. ನಾನು ನಿಮಗೆ ಪ್ಲೇನೇ ಮಾಡ್ತೀನಿ. ನಾವು ಏನ್ ಹೇಳುದು, ಅಂಬೇಡ್ಕರ್ ಅನ್ನೋದು ಹೇಳೋಕೆ ಫ್ಯಾಷನ್ ಆಗೈತಿ. ಅಂಬೇಡ್ಕರ್ ಹೇಳೋಕೆ ಬದಲಿ ದೇವರ ಹೆಸರು ತಗೊಂಡಿದ್ರೆ 7 ಜನ್ಮಕ್ಕೆ ನಿಮ್ಗೆ ಸ್ವರ ಸಿಗ್ತದೆ. ಅಂದ್ರೆ ಅಂಬೇಡ್ಕರ್ ಹೆಸರು ತಗೊಳ್ಳೋದು ತಪ್ಪು ಅನ್ನೋ ರೀತಿಯಲ್ಲಿ ಹೇಳುವುದು. 12 ಸೆಕೆಂಡ್ ಅಷ್ಟೇ ಹೇಳತ್ತೀರಿ ನೀವು ನಾವೇನ್ ತಗೋಬೇಕು? ಈಗ ಕಾಂಗ್ರೆಸ್ ಅವರು ಸಂವಿಧಾನ ಕೈ ಹಿಡ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊತಾ ಅಡ್ಡಾಡತ್ತ. ಇಷ್ಟು ದಿನ ಇವ್ರು ಮೋಸ ಮಾಡಿದ್ರ ಹೇಳೋ ಉದ್ದೇಶಕ್ಕೆ ಅದನ್ನ ಕೊಟ್ಟಿ ಸಂಘಟನೆಗಳು ಕರೆ ನೀಡಿರೋದು ಬಂಧುಗಳು ಅಲ್ಲಲ್ಲ, ಬಂಧುದಲ್ಲ, ನೀವು ಕೇಳಿದ ಪ್ರಶ್ನೆ. ಈಗ ಕಾಂಗ್ರೆಸ್ ರಾಜಕೀಯ ಒತ್ತಟ್ಟಿಗೆ ಇರಲಿ, ಕಾಂಗ್ರೆಸ್ ಬಿಜೆಪಿ ಬೇಕಾಗಿಲ್ಲ. ಅಮಿತ್ ಶಾ ಅವರು ಸದನದೊಳಗೆ ಮಾತನಾಡಿರೋದು ಒಂದು ವಿಚಾರ ಸ್ಪಷ್ಟವಾಗಿ ಮಾತಾಡೋದು. ಈಗ ಮುಂದೆ ನೆಕ್ಸ್ಟ್ ಅವ್ರು ಸಮರ್ಥನೆ ಕೊಟ್ಕೊಂಡಿದ್ದಾರೆ, ಅದು ಸರಿ. ಅವ್ರ ಅಕ್ಷರಶಃ ಪದಶಃ ಅಂದಿರೋದು ಅಂಬೇಡ್ಕರ್ ಅನ್ನೋದು ನಿಮ್ಗೆ ಫ್ಯಾಷನ್ ಆಗಿದೆ. ಈ ಅಂಬೇಡ್ಕರ್ ಹೆಸರು ತಗೊಳ್ಳೋ ಬಗ್ಗೆ ದೇವ್ರ ಹೆಸರು ತಗೊಂಡಿದ್ರೆ ನಿಮ್ಗೆ 7 ಜನ್ಮದ ಪುಣ್ಯ ಸಿಕ್ತಿತ್ತು. ಈ ಪದದ ನಂತರ ಅವ್ರು 100 ಮಾತು ಹೇಳಿರ್ಬೋದು. ಈ ಪದಕ್ಕೆ ನಿಮ್ ಸಮರ್ಥನೆ ಇದೆಯಾ ಅದನ್ನ ಹೇಳಿ. ಪದಕ್ಕೆ ಸಮರ್ಥನೆ ಅಂತ ಹೇಳತ್ತಿಲ್ಲ. ಕಾಂಗ್ರೆಸ್ದವರು ಹೊರಗಡೆ ರಾಹುಲ್ ಗಾಂಧಿ ಅವರು ಸಂವಿಧಾನ ಕೈಯಾಗಿ ಹಿಡ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊತ ಅಡ್ಡಾಡತ್ತಾರ. ಅವಾಗ ಎಲ್ಲಿದ್ರಿ ಕಾಂಗ್ರೆಸ್ದವರು? ಅವ್ರಿಗೆ ಅನ್ಯಾಯ ಮಾಡುವ ಆ ಉದ್ದೇಶ. ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಏನಾದ್ರೂ ಮಾಡಿ. ಪ್ರಶ್ನೆ ಏನಿದೆ ಅಂದ್ರೆ ಅಂಬೇಡ್ಕರ್ ಅಂತ 7 ಸಲ ಹೇಳಿ ಇದು ಫ್ಯಾಷನ್ ಆಗಿದೆ. ಇದು ಹೇಳೋ ಬದಲಿ ಹೇಳೋ ಬದಲಿ ದೇವರ ಹೆಸರು ತಗೊಂಡಿದ್ರೆ 7 ಜನ್ಮಕ್ಕೂ ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತಕ್ಕಂಥ ಪ್ರಶ್ನೆ ಅಷ್ಟೇ ಉತ್ತರ ಕೊಡಿ. ಅಷ್ಟೇ ಹೇಳೋದು ಅದು ಮುಂದಿನ ಬಿಟ್ಬಿಡಿ. ಅದೇ ಇದೇ ಪಾಯಿಂಟ್ ಹೇಳ್ತೀವಿ. ಹೇಳಿ
ಅಲ್ಲಿ ಏನು ಚರ್ಚೆ ನಡೆದಿತ್ತಲ್ಲ, ನೀವು ಮಾಡ್ಕೊಂಡಿದ್ದು ಫ್ಯಾಷನ್ ತರ ನೀವು ಅಂಬೇಡ್ಕರ್ ನಡ್ಕೊಂಡಿದ್ದು ನೀವು. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಫ್ಯಾಷನ್ ಮಾಡೋದು ನೀವು ಅಂಬೇಡ್ಕರ್ ನೀವು ಏನೇನು ಮಾಡಿರಲ್ಲ ಇಲ್ಲ ಅಂತ ನೀವು ಚರಿತ್ರೆ ನೋಡ್ಕೊಳ್ರಿ. ಆಮೇಲೆ ಅವ್ರ ಹೆಸರು ಹೇಳಿದ್ರು, ದೇವ್ರ ಹೆಸರು ಹೇಳಿದ್ರು ಅಂತ ಹೇಳಿದ್ದಾರೆ. ಹೇಳ್ಬೇಡ ಅಂತ ಹೇಳಿಲ್ಲ ಅವರು, ನೀವು ಮಾಡ್ಕೊಂಡಿದ್ದು ಫ್ಯಾಷನ್ ಅಂತ ಹೇಳಿದಾರೆ ಅವ್ರು. ಅಷ್ಟೇ ಮಾಡ್ತೀರಿ ಯಾಕೆ? ಅವ್ನ ಅಂತ ದೇವ್ರಕ್ಕಿಂತ ದೊಡ್ಡವ ನಮಗ. ಅಂಬೇಡ್ಕರ್ ನಮಗ ದೇವ್ರಕ್ಕಿಂತ ದೊಡ್ಡವನು. ನಾವು ಯಾಕೆ ತಗೋತೀವಲ್ಲ ಬಳಸ್ಕೊಳ್ಳಾಗ್ತೇನೆ. ಹೆಸರು ತಗೊಳ್ಳೋ ಬದ್ಲಿ ಅದೇ ರೀ, ದೇವ್ರ ಹೆಸರು ತಗೊಂಡಿದ್ರೆ ನಾವು ಯಾಕೆ ತಗೋತೀವಲ್ಲ ಅದು ಹೋಗ್ತೇವೆ. ಅದರ ಸ್ವರ್ಗ ಸಿಗ್ಲಿ ಬಿಡ್ಲಿ, ಅದು ಮನುಷ್ಯ ಸತ್ತ ಮೇಲೆ ಯಾರು ಗೊತ್ತಾಗುದಿಲ್ಲ. ಈ ಜೀವನದಲ್ಲಿ ಅಂಬೇಡ್ಕರ್ ಅವ್ರ ಗೌರವ ಬಗ್ಗೆ ಮಾತಾಡ್ಬೇಕಷ್ಟೇ. ಸ್ವರ್ಗ ಸಿಗ್ತೈತು ಬಿಡ್ತದ ಅಂದ್ರೆ ಅದು ಅಂಬೇಡ್ಕರ್ ಹೆಸರು ತಗೊಂಡ್ರ ಫ್ಯಾಷನ್ ಅದು ತಗೋಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಲ್ಲ ಫ್ಯಾಷನ್ ರೀತಿ ಅವ್ರು ತಗೊಳಕತ್ತಾರ. ಹೆಸರು ತಗೊಳಕ್ ಮತ್ತೆ ದೇವರ ಹೆಸರು ಎಲ್ಲಿ ಬಂತಲ್ಲಿ? ನೀವು ಯೋಗ್ಯರ ಹೆಸರು ತಗೊಳಕ್ ಸ್ವರ್ಗ ನರಕಕ್ಕೂ ಅಂಬೇಡ್ಕರ್ ಅವ್ರಿಗೆ ಯಾವ್ದು ಈಗ ನಾವು ಇಲ್ಲಿ ಹೆಂಗ್ ಚರ್ಚೆ ಮಾಡತ್ತೀವಲ್ಲ ಹಂಗ ಅಲ್ಲಿ ಪಾರ್ಲಿಮೆಂಟ್ ಸ್ವರ್ಗ ನರಕಕ್ಕೂ ದೇವರಿಗೂ ಅಂಬೇಡ್ಕರ್ಗೆ ಅಂಬೇಡ್ಕರ್ಗೆ ಅವಮಾನ ಆಗಿದೆ ಅಂತ ಕ್ಷಮೆ ಕೇಳ್ಬೋದಲ್ಲ ದೇಶದ ನಾವು ಬಾಬಾ ಸಾಹೇಬ್ ಸ್ಮರಣೆ ಯಾವುದು? ನೀವು ಸದನದೊಳಗೆ ನಿಂತ್ಕೊಂಡ್ರೆ ನಿಮ್ಮ ಸ್ಮರಣೆ ಅಂಬೇಡ್ಕರ್ ದೇವ್ರ ನೋಡ್ರಿ, ಸಂವಿಧಾನ ಇರ್ತದೆ. ಮೇಲೆ ಪ್ರಮಾಣ ಮಾಡಿ ಸಂವಿಧಾನದಲ್ಲಿ ಏನದ ಎರಡು ಬರ್ತಾವ್ರಿ. ಸಂವಿಧಾನ ಬರ್ತದ, ಈ ಕಡೆ ದೇವರು ಬರ್ತದ. ಇಲ್ಲಿಲ್ಲ. ಮತ್ತೆ ಸಂವಿಧಾನದ ಬದ್ಧವಾಗಿ ಹೋಗ್ಬೇಕಂತ ಅವರು ಅಂಬೇಡ್ಕರ್ ಹೆಸರನ್ನ ಫ್ಯಾಷನ್ ರೀತಿಯಲ್ಲಿ ತಗೊಂಡು ಇಲ್ಲಿವರೆಗೆ ಯೂಸ್ ಮಾಡ್ಕೋತ ಬಂದ. ಆ ಉದ್ದೇಶಕ್ಕೆ ಅದ್ರ ಬದಲಿ ನೀವು ದೇವ್ರ ಹೆಸರು ತಗೊಂಡಿದ್ರೆ ನಿಮ್ಗೆ ಸ್ವರ್ಗ ಸಿಗ್ತಿತ್ತು ಅಂತ ಹೇಳ. ಕಾಂಗ್ರೆಸ್ಸಿಗೆ ಅಂಬೇಡ್ಕರ್ ಅವ್ರ ಮೇಲೆ ಸೆಕ್ಷನ್ ಇವತ್ತು ಅಂಬೇಡ್ಕರ್ ಅಲ್ಲ ಅದು ಬೇಡ, ಅದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಬೇರೆ ಹಾಕದ ಅದ್ರ ಅರ್ಥ. ಈಗ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವ್ರ ಹೆಸರು ತಗೊಳ್ಳೋದು ತಪ್ಪ? ಹೌದು, ತಪ್ಪು. ಅವ್ರು ನಡ್ಕೊಂಡಿದ್ದ ರೀತಿ ಏನಿತ್ತು ಇಷ್ಟು ವರ್ಷ ಅವ್ರು ಇದ್ದಾಗ, ಆ ಕಾರಣಕ್ಕೆ ಅದು ತಪ್ಪು. ಮತ್ತೆ ಅವ್ರು ಸತ್ತ ನಂತರ ಕಾಂಗ್ರೆಸ್ನವರು ಅಂಬೇಡ್ಕರ್ ನಡಬರ್ಕ್ ಸ್ವರ್ಗ ಯಾಕೆ ತಗೊಂಡ್ರು? ನಾಚಿಕೆ ಬರ್ಲಿ ಅಂತ ನಿಮಗೆ ಮುಂದಿನವರಿಗೆ ನಾಚಿಕೆ ಬರ್ಲಿ ಅಂತ ಹೇಳಿದ್ರು. ಯಾರಿಗೆ ಅಲ್ಲಿ ಯಾರು ಇದ್ರಲ್ಲ ಏನೇ ಚರ್ಚೆ ಇದ್ದಾಗ ಏನಾಗ್ತದ, ಈ ದೇವರ ಹೆಸರು ಹಾಕ್ತೋಡ್ರಿ, ಸ್ವಾಭಾವಿಕ ಬರ್ತದ. ಒಳ್ಳೆ ಕೆಲಸ ಮಾಡಿದ್ರೆ ನಾನು ಹೇಳದ್ ಕೇಳಿ, ನೀವು ಕೇಳುವ ಪ್ರಶ್ನೆಗೆ ಇಡೀ ಜಗತ್ ಜಾಹೀರ್ ಇದೆ. ನೀವು ಎಲ್ಲಾದ್ರೂ ಡೈವರ್ಟ್ ಮಾಡಿ ಸಮರ್ಥನೆ ಮಾಡ್ಕೊತೀರಿ ಅಂದ್ರೆ ಅದನ್ನ ನಾವು ಸಮರ್ಥನೆ ಮಾಡ್ಕೊಳಕ್ ಅಂತಲ್ಲ. ನಿಜ ಸುಳ್ಳಿದ್ರೆ ಸುಳ್ಳು. ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ನೋಡ್ರಿ, ಇದನ್ನ ತಿಳ್ಕೊಳಕ ಈಗ ನಾವು ತಪ್ಪು ಮಾಡಿ ಮುಚ್ಕೊಳಕ್ ಬೇಕಾದ 108 ಹೇಳ್ಬೋದು ನಾವು. ಅದನ್ನೇ ಕೇಳ್ತಾ ಇದ್ದೀವಿ. ಪ್ರಶ್ನೆ ನಮ್ದು ಕೇಳ್ರಿ, ನಾನು ಎಲ್ಲಾ ದಲಿತ ಸಂಘಟನೆ ಮುಖಂಡರಿಗೆ ಹೇಳ್ತೀನಿ, ಒಂದು ಓಪನ್ ಏನಂತಾರ ಒಂದು ವೇದಿಕೆಗೆ ಬರಮಾಡ್ಕೊಡ್ತೀವಿ. ಬೇಕಾದ್ರೆ ಅವ್ರು ಬರ್ಲಿ, ಯಾರು ಅಂಬೇಡ್ಕರ್ನ ಸರಿಯಾಗಿ ನಡೆಸ್ಕೊಂಡಾರ, ಯಾರು ದಲಿತರಿಗೆ ಯಾರು ಅನ್ಯಾಯ ಮಾಡ್ಯಾರ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಮಾಡಿ ಚರ್ಚೆ ಮಾಡ್ರಿ. ಚರ್ಚೆಗೆ ಬಂದಿಲ್ಲ ನಾವು ಇಲ್ಲಿ. ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಒಂದ್ ನಿಮಿಷ, ನಿಮಗೆ ನಾವು ಕೇಳ್ತಾ ಇರೋದು ಸ್ವರ್ಗಕ್ಕೆ ಏನಂತ ಹೇಳಿದಾರೆ, ಆ ಸ್ವರ್ಗದ ಶಬ್ದ ಏನಿದೆ ಅನ್ನೋದು ಗೊತ್ತಾಗ್ತದೆ. ನಾ ಅದೇ ಹೇಳ್ತಿರೋದ್ರಿ, ಈಗ ಒಳ್ಳೆ ಕೆಲಸ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಗಲ್ ಬಾಯಿಲ್ಲ ಅಂತ ಹೆಸರು ತಗೊಳ್ಬೋದು. ಅವ್ನ ಹೆಸರು ತಗೊಳಕ ನೀವು ಯೋಗ್ಯರಲ್ಲ, ನೀವೆಲ್ಲ ನರ್ಕಕ್ಕೆ ಹೋಗಿರತ್ತ ಮಾತಾಡೋರು. ಇಲ್ಲ ಸರ್, ಅದೇ ದಾಟಿಯಲ್ಲಿ ಹೇಳಿದರು, ಅದೇ ಇದರಲ್ಲಿ ಹೇಳಿದರು. ಮತ್ತು ಅವ್ರು ವಿವರಣೆ ಕೊಟ್ಟಿದ್ದಾರೆ 370. ಈಗ ನೀವು ಅಮಿತ್ ಶಾ ಅವರ ಹೇಳಿಕೆಯನ್ನ ಸಮರ್ಥಿಸ್ಕೊಳ್ತಿರೋ ಅಥವಾ ಅಮಿತ್ ಶಾ ಹೇಳಿಕೆ ತಪ್ಪಿದೆ ಅಂತ ಕ್ಷಮೆ ಸಮರ್ಥಿಸ್ಕೊಳ್ತೀವಿ. ಎರಡು ಪ್ರಶ್ನೆ ಕಾಂಗ್ರೆಸ್ ಅವ್ರು ಕೇಳ್ತೀನಿ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದೇ ನಿಮಿಷ ಆಯ್ತು, ಸಮರ್ಥನೆ ಆಯ್ತು, ನಮ್ದಾಗ್ಯದ. ಇಡೀ ದೇಶದಾಗ, ಇಡೀ ರಾಜ್ಯದಾಗ ಅಮಿತ್ ಶಾ ಅವ್ರ ಹೇಳಿಕೆ ಬಗ್ಗೆ ಇವ್ರು ಹೋರಾಟ ಮಾಡಾಕತ್ತಾರ, ಬಂದ್ ಕರೆ ಕೊಟ್ಟಾರಲ್ಲ. ಕರ್ನಾಟಕದ ಕಲಬುರಗಿ ಬಿಟ್ಟರೆ ವಿಜಯಪುರ ಎರಡೇ ಕಡೆ ಯಾಕಾಯ್ತು? ಕಾಂಗ್ರೆಸ್ ಅವ್ರಿಗೆ ಕೇಳ್ತಾ ಇದ್ದಾರೆ. ಹಂಗಿತ್ತಂದ್ರೆ ಹಂಗಿತ್ತಂದ್ರೆ ಒಂದು ಪ್ರಶ್ನೆ ಕೇಳ್ತೀನಿ. ನಿನ್ನೆ ಅವ್ರು ಪ್ರೆಸ್ ಮೀಟ್ ಎಲ್ಲಿ ಮಾಡಿದ್ರು ಕಾಂಗ್ರೆಸ್ ಅವರು? ಒಂದು ನಿಮಿಷ ಪೂರ ಕೇಳಿ. ಇದನ್ನ ಯಾರನ್ನ ಅಲ್ಲ, ಯಾರ ಹಗರಣ ಅಥವಾ ಯಾರನ್ನ ಉಳಿಸಾಕ ಕಲಬುರಗಿ ಮತ್ತು ವಿಜಯಪುರದಾಗ ಬಂದ್ ಕರೆ ಕೊಟ್ರಿ?
ಸರ್ ನೀವು ಪ್ರಶ್ನೆ ತಿಳ್ಕೊರಿ. ಕಾಂಗ್ರೆಸ್ನ ಅಂದ್ರೆ ಪ್ರತಿ ಬಂದ್ ಕರೆ ಕೊಟ್ಟಿರೋದು ಕಾಂಗ್ರೆಸ್ ಅಲ್ಲ. ಈಗ 1 ಸೆಕೆಂಡ್ 20 ಹೇಳ್ರಿ ಅಶೋಕ. ಅಲ್ಲ ಈಗ ಈ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಅಂಬೇಡ್ಕರ್ 2 ಸತಿ ಸಾಯ್ಬೇಕು. ಅಲ್ಲ ಅಂಬೇಡ್ಕರ್ ಗೌರವ ಕೊಟ್ಟವ್ರನ್ನ ನಾವು ಜಾಸ್ತಿ ನೆನ್ಸ್ಕೋಬೇಕು. ನಿನ್ನೆ ಕಾಂಗ್ರೆಸ್ ಹಂಗಿತ್ತಂದ್ರೆ ಅವಶ್ಯಕತೆ ಇಲ್ಲ ಅಂತ. ಮಾಧ್ಯಮದವ್ರು ನೀವೆಲ್ಲರೂ ಪ್ರಶ್ನೆ ಯಾಕೆ ಮಾಡಲಿಲ್ಲ ನಿನ್ನೆ ಇದಕ್ಕೆ? ನಿನ್ನೆ ಬಡವ್ರದ್ದು ಹೂ ಅದೆಲ್ಲ ಚೆಲ್ಲಿದ್ರು, ಯಾವಾಗ ಕೇಳಿದ್ರು ಯಾವಾಗ ಕೇಳಿದ್ರು ಆಮೇಲೆ ಕೇಳಿದ್ರು. ಹಾ ನೀವು ಅವಾಗ ಅಶೋಕರ ಪೂರ್ತಿ ನೀವು ಆ ಬಡ ಮಹಿಳೆಗೆ ಇದನ್ನ ಕೇಳಿಸಿದ್ರಿ, ದುಡ್ಡು ಕೊಡ್ಸಿದ್ರಿ, ಹೌದಾ? ಅಲ್ಲ ನೀವು ಕೇಳಿರತ್ತೆ, ಫಸ್ಟ್ ಹೇಳಿನ ನೀವು ಕೇಳಿರತ್ತೆ ಒಂದಿಸ್ತೀನಿ. ಇನ್ನ ಒಂದ್ ಕಡೆ ದರೋಡೆ ಮಾಡ್ದಂಗೆ ಹೋಗಿದ್ರು, ಅದನ್ನ ನೀವು ಪ್ರಶ್ನೆ ಮಾಡಲಿಲ್ಲ. ಎಲ್ಲಿ ಕಂಪ್ಲೇಂಟ್ ಆಗಿದೆ? ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆಗಿದೆ ಅಂತ ಹೇಳ್ಬೋದು. ಕೇಳುವ ವ್ಯವಧಾನ ಇಲ್ಲ ಅಂದ್ರೆ ನಾವು ಕೇಳಲ್ಲ. ಎಲ್ಲಿ ನಾಲ್ ಬೇಡ ಇಲ್ಲಿಂದು ಕೇಳಿ ಅಂಗಡಿ ಕಲ್ಲೊಗ್ದಿದ್ದು ಅವರು ಹೂ ಎಸ್ದಿದ್ದು ಹೊರಗೆ ಬಂದಿದ್ದೆ ಮಾಧ್ಯಮದಿಂದ ಅನ್ನೋದು ಹೌದು. ನಾನು ಫಸ್ಟ್ ಹೇಳುವಾಗೆ ಹೇಳಿನಿ, ನೀವೇ ಎಸ್ ಪಿ ಅವ್ರಿಗೆ ಕಳಿಸಿದ ಮೇಲೂ ಆಕ್ಷನ್ ಆಗಿಲ್ಲ. ಈಗ ನಮ್ಮ ಪ್ರಶ್ನೆ ಏನಂದ್ರೆ ಡೈವರ್ಟ್ ಮಾಡ್ತಾ ಇದ್ರಿ. ಇಲ್ಲಿ ಏನಾಗಿದೆ ಅಂತಂದ್ರೆ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಮಾಡಿದ್ದಾರೆ, ಕಾಂಗ್ರೆಸ್ನವರು ಬಂದ್ ಮಾಡಿದ್ದಾರೆ ಅನ್ನೋ ದೃಷ್ಟಿಕೋನದಾಗ ಹೇಳ್ತಾ ಇದ್ರಿ. ಇದು ಒಂದ್ ನಿಮಿಷ ಕುರಿತು ಹೇಳ್ಬಿಡ್ತೀನಿ. ಕಾಂಗ್ರೆಸ್ನವರು ಬಂದ್ ಮಾಡಿಲ್ಲ, ಅವ್ರು ಎಲ್ಲೂ ಬಂದ್ ಕರೆ ಕೊಟ್ಟಿಲ್ಲ. ಶಾಲಾ ಕಾಲೇಜ್ಗಳಿಗೆ ಹೆಂಗ್ ಹೋಯ್ತು? ಬಸ್ ಎಲ್ಲ ಬಂದ್ ಹೆಂಗಾದು? ಆಮೇಲೆ ಒಂದೇ ನಿಮಿಷ ಅವ್ರು ಬಂದ್ ಕರೆ ಕೊಟ್ಟಿಲ್ಲ ಅಂದ್ರೆ, ಕಾಂಗ್ರೆಸ್ನವ್ರು ಬಂದ್ ಕರೆ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಅವರು ಅಂಬೇಡ್ಕರ್ ಅವ್ರಿಗೆ ಅವಮಾನ ಅವರೇ ಮಾಡ್ದಂಗಾಯ್ತು. ಒಬ್ಬ ಲೀಡರು ಅಲ್ಲಿ ಬರ್ಲಿಲ್ಲ, ದಲಿತ ಮುಖಂಡರು ಹಿಂದುಳಿದವ್ರು ಬಿಟ್ಟು ಉಳಿದವ್ರು ಯಾರು ಬರ್ಲಿಲ್ಲ. ಇಲ್ಲಿ ಕೇಳಿ, ಇಲ್ಲಿ ಕೇಳಿ, ಈಗ 20 ನಾವು ಸಮರ್ಥನೆ ಮಾಡ್ಕೊಳತ್ತೇವೆ, ಅದಕ್ಕೆ ಸಮರ್ಥನೆ ಮಾಡ್ಕೊಳತ್ತೇವೆ. ಒಂದೇ ಮಾತು ಹೇಳ್ತೇನೆ ರೀ ಅಣ್ಣವ್ರ, ದಯವಿಟ್ಟು ಕಾಂಗ್ರೆಸ್ದವ್ರದಲ್ಲ ಇದು, ಸಂಘಟನೆಗಳು ಹೋರಾಟ ಮಾಡ್ಯಾರ ಅಂತ ಹೇಳ್ತೀವಿ, ಒಪ್ಕೋತೀವಿ ನಾವು. ಒಂದೇ 28ನೇ ತಾರೀಕಿಗೆ ಜಂಟಿಯಾಗಿ ಅವ್ರು ಇದ್ರೆ ಕರೆ ಕೊಟ್ಟಿದ್ರು. 1 ಮಿನಿಟ್, 28ನೇ ತಾರೀಕಿಗೆ ಜಂಟಿಯಾಗಿ ಹೋರಾಟ ಮಾಡ್ತೀವಂತ ಕರೆ ಕೊಟ್ಟಿದ್ರು ಕಾಂಗ್ರೆಸ್ ಲೀಡ್ರುಗಳು, ಆಮೇಲೆ ದಲಿತ ಸಂಘಟನೆಗಳು ಕೊಟ್ಟಿದ್ರು. ಆವಾಗ ಇವರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ ಇದನ್ನು ಅವರು ಮುಂದೆ ಹಾಕಿದ್ರು ಕಾಂಗ್ರೆಸ್ದವರು. ಇವು ಸಂಘಟನೆಗಳು 28ನೇ ತಾರೀಕಿಗೆ ಮಾಡಿದ್ರು ಅವರು ಹೋರಾಟ. ಅವಾಗ ಹೋರಾಟ ಮಾಡಿದ್ರು. ನಂತರ ಇಲ್ಲ ಮತ್ತೆ ಎಲ್ಲರೂ ಕೂಡಿ ನಾವು ಮಾಡ್ತೀವಿ ಅಂತೇಳಿ ಕಾಂಗ್ರೆಸ್ ನಾಯಕರು ಪತ್ರಿಕಾ ಹೇಳಿಕೆ ಕೊಟ್ಟು 30ನೇ ತಾರೀಕಿಗೆ ಅಂತೇಳಿ ಕೊಟ್ಟದ್ದು ತಮ್ಗೆ ಪತ್ರಿಕೆಗಳಲ್ಲಿ ನಾವು ಓದಿದ್ದೇನೆ. ಅದರ ಪ್ರಕಾರ ಅವರು ಇದರ 30ನೇ ತಾರೀಕಿಗೆ ಹೋರಾಟವನ್ನು ಅವ್ರು ಇಟ್ಕೊಂಡಾರಲ್ಲ, ಅದು ಕಾಂಗ್ರೆಸ್ ಹೋರಾಟ ಅಂತೇಳಿ ಇಡೀ ಎಲ್ಲರಿಗೂ ಕಾಂಗ್ರೆಸ್ ನಾಯಕರು ಅಂದ್ರೆ ಕಾಂಗ್ರೆಸ್ಗೆ ಜಿಲ್ಲೆಯಲ್ಲಿ ಒಬ್ಬ ಅಧ್ಯಕ್ಷರಿರ್ತಾರೆ, ಜಿಲ್ಲಾಧ್ಯಕ್ಷರು ಅಧಿಕೃತ ಅವ್ರು ಕೊಡೋ ಸ್ಟೇಟ್ಮೆಂಟ್ಗಳು, ಅವ್ರು ಕೊಡೋ ಕರೆ ಆ ಪಕ್ಷದ ನಿರ್ಧಾರ. ಅಲ್ಲಿ ಯಾವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನು ಇರಲಿಲ್ಲ. ನೋಡ್ರಿ, ಜಿಲ್ಲಾ ಅಧ್ಯಕ್ಷರೇ ಕೊಡ್ಬೇಕಂತೇಳಿ ಏನಿಲ್ಲ, ಇದು ನಾವು ಶಿಸ್ತು ಒಪ್ಕೋತೀವಿ. ಆದ್ರೆ ಆ ಪಕ್ಷದಲ್ಲಿ ಇರುವಂಥ ದಲಿತ ನಾಯಕರುಗಳು ಕರೆ ಕೊಟ್ಟಿದ್ರು. ಈಗ ನಾವು ಅದರ ವಿರುದ್ಧ ನಾವು ದಲಿತ ನಾಯಕರುಗಳು ನಾವು ಅವ್ರ ವಿರುದ್ಧ ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ಇಲ್ಲಿ ಅಧ್ಯಕ್ಷರು ಬಂದಿಲ್ಲ, ಅಧ್ಯಕ್ಷರು ಬರಲಾರ್ದೆ ನಾವು ಮಾಡತ್ತೇವೆ. ಈಗ ನೀವು ಹೇಳಿದ್ರಲ್ಲ, ಕಾಂಗ್ರೆಸ್ನವ್ರು ಕರೆ ಕೊಡ್ಲಿ, ಏನು ದಲಿತ ಸಂಘಟನೆಯವ್ರು ಕರೆ ಕೊಡ್ಲಿ, ಕರೆ ಕೊಡೋಕ್ಕಿಂತ ಮುಂಚೆ 1 ವಾರ ಮುಂಚೆ ಹೇಳ್ಯಾರ ಅವ್ರು ಬಿಜಾಪುರನ ಬಂದ್ ಮಾಡ್ತೀವಿ ಸಂಪೂರ್ಣವಾಗಿ ಅಂತೇಳಿ ಮಾಡ್ತಾರೆ. ಹೌದಾ? ನೀವು ಕೆಲವು ದಲಿತ ಮುಖಂಡರನ್ನ ಕರೆದು ಒಂದು ಸ್ವಲ್ಪ ತಿಳಿ ಹೇಳಬೇಕಾಗಿತ್ತಲ್ಲ ಏನನ್ನೋದು. ಯಾಕಂದ್ರೆ ನೀವು ಇಬ್ರು ಒಗ್ಗಟ್ಟಿದ್ರೆ ಅನ್ಸಾಗ್ತದೆ. ಬಿಜೆಪಿ ಅವರು ಕಾಂಗ್ರೆಸ್ ಅವ್ರು ನೀವು ಒತ್ತಾಗ ಮಾಡ್ರಿ, ನಾವು ರಮೇಶ್ದಾಗ ಮಾಡ್ತೀವಿ, ನೀವು ಒತ್ತಾಗ ಮಾಡಿ ರಮೇಶ್ದೇವ್ ಮಾಡ್ತೇವೆ ಅಂತೇಳಿ ಸಾರ್ವಜನಿಕರು ಬಲಿಪುಷ ಮಾಡ್ಬೇಕು. ಮುಂಚೆನೆ ಕರಿಬೇಕಾಗಿತ್ತು ಅವ್ರಿಗೆ. ಕರೆದು ನೀವು ಒಂದು ಅದರ ಪ್ರಯತ್ನ ಇದು ಮಾಡ್ಬೇಕಾಗಿತ್ತು. ಅಲ್ಲಲ್ಲ, ನಾನು ನಾವು ತಪ್ಪೇ ಮಾಡಿಲ್ಲ, ಯಾಕೆ ಅವ್ರನ್ನೆಲ್ಲ ಹೋಗಿ ನಾವು ಮನವೊಲಿಸ್ಬೇಕಂತ ನಾವ್ ಯಾಕೆ ಅವ್ರ ಹತ್ರ ಹೋಗ್ಬೇಕು? ತಿಳ್ಕೋಬೇಕು, ನಮ್ ದಲಿತ ಕಾಂಗ್ರೆಸ್ ಅನ್ಯಾಯ ಮಾಡೋದು ತಿಳ್ಕೋಬೇಕಂತೇಳಿ ಈಗ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಮನವೊಲಿಸುವಂತ ಪ್ರಯತ್ನ ತಮ್ಮ ಕರೆಕ್ಟ್. ನಿಜವಾಗ್ಲೂ ನಾವು ಯಾರ್ಯಾರಿಗೆ ಕರೆಬೇಕು, ಕೆಲವೊಬ್ರು ಮುಖಂಡ್ರಿಗೆ ಅಲ್ಲ, ಅದು ರೀತಿ ಅಲ್ಲ.
ನಮ್ಮ ಪಕ್ಷ ಈ ರೀತಿ ಇದ್ರೆ ನಡ್ಕೊಂಡೈತೆ ಅಂಬೇಡ್ಕರ್ ಅವ್ರ ಬಗ್ಗೆ. ನೀವು ಅದನ್ನು ಒಂದೇ ಇದನ್ನು ಮಾಡ್ಕೊಂಡು ಪ್ರತಿಯೊಂದು ಅವ್ರ ಇದ್ರೆ ಕೊಡ್ತಿರ್ತಾರೆ. ಆ ರಾಜಕಾರಣ ಮಾಡಕ್ಕೆ ಹೋಗ್ಬೇಡಿ. ಸಂಘಟನೆಯವ್ರನ್ನ ಕೆಲವೊಬ್ರಿಗೆ ಮಾತಾಡೇವಿ ಇಲ್ಲ ಅಂತ ಅಲ್ಲ. ಅದು ಹೇಳಾಗಿಲ್ರಿ ಅವ್ರು ಕೆಲವ್ರು. ಕೆಲವೊಬ್ಬರಿಗೆ ಮಾತಾಡಿ ಇಲ್ಲ ಅಂತೇಳಿ ಅಲ್ಲ, ಮಾತಾಡಿ. ಅಂಬೇಡ್ಕರ್ ಅವ್ರ ಬಗ್ಗೆ ಗೌರವ ಕೊಡುವಂಥದ್ದು ಪಕ್ಷ ನಮ್ಮ ಪಕ್ಷ, ಅದು ನಾವು ಒಪ್ಪೋದು. ನಿಮ್ಮ ಸಮರ್ಥನೆ ಏನು? ನಿಮ್ಮ ಸಮರ್ಥನೆ ಏನು? ಯಾವ ವಿಷಯ? ಕಾಂಗ್ರೆಸ್ದವರು ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಅವರು ನೋಡ್ರಿ, ಅಂಬೇಡ್ಕರ್ ಅವ್ರ ಬಗ್ಗೆ ಇವಾಗ ಏನು ಮಾಡ್ತಾ ಇದ್ದಾರೆ ಅದು ಅವ್ರ ಹೆಸರು ತೊಗೊಂಡು ಏನು ರಾಜಕಾರಣ ಮಾಡತ್ತಾರಲ್ಲ, ಅವ್ರ ಹೆಸರು ತಗೊಂಡು ಅವ್ರ ಫೋಟೋ ಇಟ್ಕೊಂಡು ಅವ್ರು ಹೋರಾಟ ಮಾಡೋದಾಗಲಿ ಅವ್ರನ್ನ ಇದು ಮಾಡೋದಾಗಲಿ ಆ ಯೋಗ್ಯತೆ ಕಾಂಗ್ರೆಸ್ನವ್ರಿಗಿಲ್ಲ. ಅಮಿತ್ ಶಾ ಹೇಳಿಕೆನ ಸಮರ್ಥನೆ ಮಾಡ್ಕೊತಿರೋ ಅಥವಾ ಸಮರ್ಥನೆ ವಿರೋಧ ವ್ಯಕ್ತಪಡಿಸ್ತೀರಾ? ನಿಮ್ಗೆ ಒಂದೇ ಮಾತು ಸರ್, ಅವ್ರು ಹೇಳಿದ್ರೆ ತಪ್ಪೇನಿದೆ. ನಮ್ರೆ ಸಮರ್ಥನೆ ಮಾಡುವಂಥ ವಿಷಯ ಅಂಬೇಡ್ಕರ್ ಅವ್ರಿಗೆ ನೋಡ್ರಿ, ಅಂಬೇಡ್ಕರ್ ಅವರು ಅಗೌರವ ಕೊಡುವಂಥದ್ದು ಹಾಗೇ ಇಲ್ಲ ಅಂದ್ರೊಳಗೆ ಸಮರ್ಥನೆ ಮಾಡ್ಕೊಳ್ಳೋದು ಅದನ್ನು ಇದು ಮಾಡ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ಮನಸ್ಸಲ್ಲಿದ್ದಂಥದ್ದು ನಿಮ್ಮ ಮನಸ್ಸಿನ ಬರಕ್ ಸಾಧ್ಯನೇ ಇಲ್ಲದು. ನಾ ಏನ್ ನನ್ನ ಮನಸ್ಸಿದ್ದು ನಾ ಬೈತೀನಿ ಇಡೀ ದೇಶನಾಗ ಎಲ್ಲಿ ಬಂದ್ ಆಗಿಲ್ಲ, ಬಂದ್ ಕರೆ ಕೊಟ್ಟಿಲ್ಲ. ಕಲಬುರಗಿ ಮತ್ತು ವಿಜಯಪುರ ಯಾಕೆ ಆಯ್ತು ಅನ್ನೋದು ಕಾಂಗ್ರೆಸ್ಗೆ ಒಂದು ಪ್ರಶ್ನೆ ಕೇಳ್ತಿಲ್ಲ. ಯಾರು ಮರೆಮಾಚಕ, ಯಾರು ಹಗರಣ ಮರೆಮಾಚಕ, ಅಥವಾ ಯಾರು ಸಚಿವರನ್ನ ಉಳ್ಸಾಕ್ ಇದನ್ನ ಮಾಡಿದ್ರಿ? ಸರ್, ಅವ್ರು ಕಾಂಗ್ರೆಸ್ನವ್ರು ಅದನ್ನೇ ಹೇಳ್ತಾರ. ನಾವು ಕಾಂಗ್ರೆಸ್ನವ್ರು ಬಂದ್ ಮಾಡೇ ಇಲ್ಲ ಅಂತಾರ. ನೀವು ಹಿಂಗೆ ಹೇಳ್ತೀರಿ? ಈಗಾಗಲೇ ನೀವು ದಲಿತ ಮುಖಂಡರ, ಹಿಂದುಳಿದ ಮುಖಂಡರ ತಿಳ್ಕೊಂಡು ನೀವು ಹೇಳಿದ್ರೆ ಬಸ್ ಅದು ಬಂದ್ ಆಕ್ಕವ, ಅಲ್ಲಲ್ಲ, ಅದು ಸ್ಕೂಲ್ ಬಂದ್ ಆಕ್ಕವ.